क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ। दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के जाइए। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಮುಂಡಗೋಡ ತಾಲೂಕಿನ ಭದ್ರಾಪುರ ಗ್ರಾಮದ ವಿಜಡನ್ ಇಂಟರ್ನ್ಯಾಷನಲ್ ಆಫ್ ಸಕ್ಸೆಸ್ಫುಲ್ ಕಾನ್ವೆಂಟ್ ಎಜುಕೇಷನ್ ಸಂಸ್ಥೆಯ ಆಶ್ರಯದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಶ್ವ ತಂದೆ ತಾಯಂದಿರು ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ ಜಿ ಉದ್ಘಾಟಿಸಿ ಮಾತನಾಡುತ್ತಾ, ಶಿಕ್ಷಣ ಸಂಸ್ಥೆಯು ಅಕ್ಷರ ಜ್ಞಾನದ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕು ಎಂದರು. ಸಂಸ್ಥೆಯ ಸಂಸ್ಥಾಪಕರಾದ ಪರಶುರಾಮ ಕಟ್ಟಿಮನಿ ಮಾತನಾಡುತ್ತಾ, ನಮ್ಮ ಗ್ರಾಮದಲ್ಲಿ ವೈದ್ಯಕೀಯ ಕ್ಷೇತ್ರ ತುಂಬಾ ಹಿಂದೆ ಉಳಿದಿದೆ. ಅದನ್ನು ಸ್ವಲ್ಪ ಮಟ್ಟಿಗೆ ಪರಿಹಾರ ಕೊಡಬೇಕೆಂದು ಕನಸನ್ನು ಕಟ್ಟಿಕೊಂಡು ಈ ವಿದ್ಯಾಸಂಸ್ಥೆಯನ್ನು 2010ರಲ್ಲಿ LKGಯಿಂದ 5ನೇ ತರಗತಿವರೆಗೆ ಪ್ರಾರಂಭ ಮಾಡಲಾಗಿತ್ತು. ನಮ್ಮ ಶಾಲೆಯಲ್ಲಿ ದಾಖಲಾದ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದುಕೊಳ್ಳಬೇಕು ಎನ್ನುವ ಹಂಬಲವಿತ್ತು. ಈಗ ಅದು ಈಡೇರಿದೆ. ನಮ್ಮ ಸಂಸ್ಥೆಯಲ್ಲಿ ಕಲಿತ ಮಕ್ಕಳು ವಿವಿಧ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಎಂದರು. ಈ ವೇಳೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂಸ್ಥೆಯಲ್ಲಿ ಕಲಿತ 10ಕ್ಕೂ ಹೆಚ್ಚು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರೇಖಾ ಕಟ್ಟಿಮನಿ, ಮುಖ್ಯಾಧ್ಯಾಪಕರಾದ ವಿಜಯಲಕ್ಷ್ಮಿ ಕಟ್ಟಿಮನಿ, ಅಶೋಕ ದೊಡ್ಡಮನಿ, ಧಾರವಾಡ ಹೈಕೋರ್ಟ್ ವಕೀಲರು, TRFO ಸುನೀಲ ಹೊನ್ನಾವರ, ರಾಮಣ್ಣ ಚಲವಾದಿ ಪೋಸ್ಟ್ ಮಾಸ್ಟರ್, ಶಾಲೆಯ ಶಿಕ್ಷಕರು, ಗ್ರಾಮದ ಹಿರಿಯರು, ಪಾಲಕರು ಹಾಗೂ ಮಕ್ಕಳು ಇದ್ದರು. ಮುಂಡಗೋಡ ಟಿಬೆಟಿ ಕಾಲೋನಿಯ ಡ್ರೇಪುಂಕೋಮಂಗ್ ಬೌದ್ಧ ಮಂದಿರದಲ್ಲಿ ಗುರುವಾರ ಟಿಬೆಟನ್ ಧರ್ಮಗುರು ದಲೈಲಾಮಾ ಅವರನ್ನು ಟಿಬೆಟನ್ ಕಾಸ್ ಇಂಡಿಯಾದ ಕೋರ್ ಗ್ರೂಪ್ ಪ್ರಾದೇಶಿಕ ಸಂಚಾಲಕ ಸಂದೇಶ ಮೆಶ್ರಂ ಅವರು ಭೇಟಿಯಾಗಿ ಆಶೀರ್ವಾದ ಪಡೆದರು. ನಂತರ ಅವರು ಮಾತನಾಡುತ್ತಾ, ನೆರೆಯ ಟಿಬೆಟ್ನಲ್ಲಿ ಮಾನವ ಹಕ್ಕುಗಳ ಭೀಕರ ಪರಿಸ್ಥಿತಿಯ ಬಗ್ಗೆ ಭಾರತೀಯರಲ್ಲಿ ಸೈಕಲ್ ಪೆಡಲಿಂಗ್ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇನೆ. ಟಿಬೆಟ್ನಲ್ಲಿ ಸ್ವಾತಂತ್ರ್ಯದ ಪುನರುಜ್ಜೀವನಕ್ಕಾಗಿ ನಾನು ಹಾಗೂ ಟಿಬೆಟ್ ಬೆಂಬಲಿಸುವ ಭಾರತೀಯರು ಧ್ವನಿ ಎತ್ತುತ್ತಿದ್ದೇವೆ. ಕಳೆದ ಡಿಸೆಂಬರ್ 9ರಂದು ಅರುಣಾಚಲ ಪ್ರದೇಶದ ಟಿಬೆಟ್ ಗಡಿಯಾದ ಬುಮ್ಲಾದಿಂದ 6 ಮಂದಿ ಜಾಗರಣ ಸೈಕಲ್ ಯಾತ್ರೆ ಕೈಗೊಂಡಿದ್ದು, ಫೆಬ್ರವರಿ 9ರಂದು ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಕೊನೆಗೊಳ್ಳಲಿದೆ. ಸುಮಾರು 2604 ಕಿಲೋಮೀಟರ್ ಈ ಯಾತ್ರೆ ಸಾಗುತ್ತಿದ್ದು, ಅರುಣಾಚಲ ಪ್ರದೇಶ, ಅಸ್ಸಾಂ ಮತ್ತು ಮೇಘಾಲಯ ಈ 3 ರಾಜ್ಯಗಳಲ್ಲಿ ಸೈಕಲ್ ಯಾತ್ರೆ ಸಂಚರಿಸಲಿದೆ ಎಂದರು. ಟಿಬೆಟನ್ ಬೌದ್ಧ ಮುಖಂಡರಾದ ಜಂಪಾ ಲೋಬಸಂಗ್ ಮಾತನಾಡುತ್ತಾ, ಸೈಕಲ್ ಯಾತ್ರೆ ಮೂಲಕ ಪ್ರತಿ ವರ್ಷ ಟಿಬೆಟನ್ ಜನರ ಪರವಾಗಿ ಹಾಗೂ ಟಿಬೆಟ್ ಸ್ವಾತಂತ್ರ್ಯಕ್ಕಾಗಿ ಧ್ವನಿ ಎತ್ತುತ್ತಿರುವ ಟಿಬೆಟನ್ ಕಾಸ್ ಇಂಡಿಯಾದ ಕೋರ್ ಗ್ರೂಪ್ ಸದಸ್ಯರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಮುಂಡಗೋಡ ಪಟ್ಟಣದ ಶಿರಸಿ ರಸ್ತೆಯ ಲಮಾಣಿ ತಾಂಡಾದಲ್ಲಿರುವ ಜ್ಯೋತಿ ಹೆಲ್ತ್ ಸೆಂಟರ್ ಹಾಗೂ ಹುಬ್ಬಳ್ಳಿಯ ವಿಹಾನ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಜ್ಯೋತಿ ಹೆಲ್ತ್ ಸೆಂಟರ್ನಲ್ಲಿ ಫೆಬ್ರವರಿ 2ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶುಶ್ರೂಷಾಧಿಕಾರಿ ಧನರಾಜ ತಿಳಿಸಿದ್ದಾರೆ. ಶಿಬಿರದಲ್ಲಿ ಬಿಪಿ, ಇಸಿಜಿ, ಶುಗರ್, 2D ಇಕೋ ಪರೀಕ್ಷೆ ನಡೆಸಲಾಗುವುದು. ಹಾಗೆಯೇ ವೈದ್ಯರೊಂದಿಗೆ ಸಾರ್ವಜನಿಕರ ಸಮಾಲೋಚನೆ ಕೂಡ ಇರುತ್ತದೆ. ತಾಲೂಕಿನಲ್ಲಿ ಸುಮಾರು ಜನರಿಗೆ ಎದೆ ನೋವು ಕಾಣಿಸಿಕೊಂಡಿದ್ದು, ಕೆಲವರಿಗೆ ಸಹಜ ವರದಿ, ಇನ್ನಷ್ಟು ರೋಗಿಗಳಿಗೆ ಸ್ಟೆಂಟ್ ಹಾಕಲಾಗಿದ್ದು, ಕೆಲವರು ಪ್ರಾಣ ಕೂಡ ಕಳೆದುಕೊಂಡ ಉದಾಹರಣೆಗಳಿವೆ. ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಹೃದಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಅವರು ಕೋರಿದ್ದಾರೆ.
ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.